ಎಲ್ಲರೂ. ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ ಫೋಟೋ ನೋಡಿಬಿಟ್ಟು. ಇವತ್ತು ನಾನು ನಿಮ್ಮನ್ನ ನನ್ನ ಫ್ರಿಡ್ಜ್ ಯಾವ ಥರ ಇದೆ, ನಾನು ಯಾವ ರೀತಿ ಎಲ್ಲ ಇಟ್ಕೊಂಡಿದ್ದೀನಿ, ಏನೆಲ್ಲ ಇದೆ ನನ್ನ ಫ್ರಿಡ್ಜ್ ಒಳಗಡೆ ಅಂತ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತೀನಿ. ನಿಮ್ಮೆಲ್ಲರಿಗೂ ಖುಷಿಯಾಗುತ್ತೆ ಈ ವಿಡಿಯೋ ನೋಡಿ ಅಂತ ಅನ್ಕೊತೀನಿ. ತುಂಬ ದಿನದಿಂದ ನನಗೆ ರಿಕ್ವೆಸ್ಟ್ ಬರ್ತಾನೆ ಇತ್ತು. ಸಾರಿ, ನಾನು ತುಂಬಾ ಡಿಲೇ ಮಾಡಿದ್ದೀನಿ. ಇನ್ನೂ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ನಮ್ಮನೆ ಫ್ರಿಡ್ಜ್. ನೀವೆಲ್ಲರೂ ನೋಡಿರ್ತೀರಾ, ಕಿಚನ್ ಟೂರ್ ಆಗಿ ಹೋಮ್ ಟೂರ್ ಮಾಡಿಸಿದಾಗ ನಾನು ತೋರಿಸಿದ್ದೀನಿ. ಆದರೆ ಒಳಗಡೆ ಯಾವ ಥರ ಇದೆ ಅಂತ ನೀವು ನೋಡಿಲ್ಲ. ಇದು ಬಂದು ಡಬಲ್ ಡೋರ್ ಫ್ರಿಡ್ಜ್. ನನಗೆ ತುಂಬಾ ಇಷ್ಟ ಅಂತಂದರೆ ಇದರಲ್ಲಿ ಇಲ್ಲಿ ಮ್ಯಾಗ್ನೆಟ್ಸ್, ನಾವು ಎಲ್ಲೆಲ್ಲಿ ಪ್ಲೇಸ್ ಹೋಗಿದ್ದೀವೋ ಆ ಪ್ಲೇಸಿಂದ ಒಂದು ಮ್ಯಾಗ್ನೆಟ್ನ ಕಲೆಕ್ಟ್ ಮಾಡ್ಕೊಂಡ್ಬಂದು ನಾನು ಇಲ್ಲೆಲ್ಲಾನು ಹಾಕಿದ್ದೀನಿ. ಈ ಮ್ಯಾಗ್ನೆಟ್ಸ್ನ ನೋಡ್ತಾ ಇದ್ರೆ ನನಗೆ ನೆನಪಾಗ್ತಾ ಇರುತ್ತೆ ಎಲ್ಲ ಮೆಮೊರೀಸು. ನಾನು ಅದಕ್ಕೆ ಎಲ್ಲೋದ್ರೂ ಈ ಥರ ಚಂದು ನಾನು ಕಲೆಕ್ಟ್ ಮಾಡ್ತಾ ಇರ್ತೀವಿ. ಇನ್ನು ಜಾಸ್ತಿ ಕಲೆಕ್ಟ್ ಮಾಡೋದಕ್ಕೆ ತುಂಬಾ ಇಷ್ಟ ಇಬ್ಬರಿಗೂ. ನೋಡೋಣ, ನನಗೆ ಈ ಫ್ರಿಡ್ಜ್ ಫುಲ್ ಕಲೆಕ್ಟ್ ಮಾಡಬೇಕು ಅಂತ ಆಸೆ ಇದೆ, ಯಾವಾಗ ಆಗುತ್ತೆ ಅಂತ. ಹಾಗೆ ಇಲ್ಲಿ ಬಂದರೆ ನಿಮಗೆ ಕೋಲ್ಡ್ ವಾಟರ್ ಬೇಕಿದ್ರೆ, ಹಾಗೆ ಫಿಲ್ಟರ್ ನೀರು ಬೇಕಿದ್ರೆ, ಐಸ್ ಕ್ಯೂಬ್ ಬೇಕಿದ್ರೆ, ಕ್ರಶ್ಡ್ ಐಸ್ ಬೇಕಿದ್ರೆ ಎಲ್ಲ ಇಲ್ಲಿಂದಾನೇ ಬರುತ್ತೆ. ಸೊ ಇದು ಆಪ್ಷನ್ ನಂಗೆ ತುಂಬಾ ಇಷ್ಟ. ಅದಕ್ಕೆ ನಾವೇನು ಎಕ್ಸ್ಟ್ರಾ ಫಿಲ್ಟರ್ ಏನು ಇಟ್ಕೊಳೋದಕ್ಕೆ ಹೋಗಿಲ್ಲ. ಚಂದು ನಾನು ಇಬ್ರು ಅಷ್ಟು ಜಾಸ್ತಿ ಬಿಸಿನೀರೇನು ರೆಗ್ಯುಲರ್ ಆಗಿ ಕುಡಿಯೋದಿಲ್ಲ. ಇಲ್ಲಿ ಚಳಿ ಇದ್ರೂ ನಾವು ಯಾವಾಗ್ಲೂ ಅಷ್ಟೇ ಈ ಥರ ಫಿಲ್ಟರ್ ನೀರನ್ನ ಡೈರೆಕ್ಟ್ ಆಗೇನೆ ಕೋಲ್ಡ್ ವಾಟರ್ ಕುಡಿತೀವಿ. ಅದಕ್ಕೋಸ್ಕರ ಇದು ನಮಗೆ ತುಂಬಾನೇ ಯೂಸ್ಫುಲ್ ಆಗಿದೆ. ಜಾಸ್ತಿ ಏನಾದ್ರು ಬಿಸಿ ಮಾಡ್ಕೋಬೇಕು ಅಂತಂದ್ರೆ ನಾವು ನಾರ್ಮಲ್ ಆಗಿ ಮೈಕ್ರೋವೇವ್ ಅಥವಾ ಫಿಲ್ಟರ್ ಕೂಡ ಇದೆ, ಅದನ್ನೇನು ನಾನು ಯೂಸ್ ಮಾಡೋದಿಲ್ಲ ಜಾಸ್ತಿ. ಬನ್ನಿ ಇವಾಗ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ, ಏನೆಲ್ಲ ಇಟ್ಕೊಂಡಿದ್ದೀನಿ ಅಂತ ನೋಡಿ. ಮೋಸ್ಟ್ ಆಫ್ ದ ಟೈಮ್ ನನ್ನ ಫ್ರಿಡ್ಜ್ ಇದೇ ಥರನೇ ಇರುತ್ತೆ, ಅರೇಂಜ್ ಆಗಿರುತ್ತೆ. ಸೊ ಸಮ್ ಟೈಮ್ ಹೇಗೆ ಅಂತಂದ್ರೆ ಏನಾದರೂ ಜಾಸ್ತಿ ಹಬ್ಬಗಳ ಟೈಮಲ್ಲಿ ಹಣ್ಣು ಫ್ಲವರ್ಸು ಆ ಥರ ಎಲ್ಲ ತಂದಾಗ ಅವಷ್ಟೇ ತಂದಾಗ ಫುಲ್ ಅನ್ನಿಸ್ತಾ ಇರುತ್ತೆ. ನೀವು ನೋಡ್ಬೋದು ನನ್ನ ಫ್ರಿಡ್ಜ್ ಖಾಲಿನೇ ಇದೆ, ತೋರಿಸ್ತೀನಿ. ನಾನು ಯಾವಾಗ್ಲೂ ಇದೇ ಥರನೇ ಜೋಡಿಸ್ಕೊಂಡು ಇಟ್ಕೊಂಡಿರ್ತೀನಿ. ಇದು ನನ್ನ ಸ್ಟ್ಯಾಂಡರ್ಡ್ ಸೆಟಪ್ ಯಾವಾಗ್ಲೂ. ಬನ್ನಿ ಏನೆಲ್ಲ ಇದೆ ಅಂತ ಹೇಳ್ತೀನಿ. ನನ್ನ ಫ್ರಿಡ್ಜಲ್ಲಿ ನೀವು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಬಂದರೆ ಇಲ್ಲಿ ಯಾವಾಗ್ಲೂ ಅಷ್ಟೇ ಒಂದು 2 ಥರ 3 ಥರ ಇಟ್ಟಿರ್ತೀವಿ ರೆಗ್ಯುಲರ್ ಆಗಿ. ಒಂದು ಬಂದು ಈ ಥರ ಯೋಗರ್ಟ್ ಇಟ್ಟಿರ್ತೀವಿ. ಇದರಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಫ್ಲೇವರ್ ಇದೆ ನೋಡಿ. ಅಂದರೆ ಬ್ಲೂಬೆರಿ, ಹಾಗೆ ಮ್ಯಾಂಗೋ ಇದೆ, ಆರೆಂಜ್ ಇದೆ, ಸ್ಟ್ರಾಬೆರಿ ಇದೆ, ಮಿಕ್ಸ್ ಬೆರಿ ಇದೆ. ಅಂದರೆ ಇದು ತುಂಬ ಜಾಸ್ತಿನೇ ತರ್ತಿರ್ತೀವಿ, ಬೇರೆ ಫ್ಲೇವರ್ಸ್ ಎಲ್ಲ ತರ್ತಿರ್ತೀವಿ. ಇದು ಬಂದು ಯೋಗರ್ಟ್, ಫ್ಲೇವರ್ ಯೋಗರ್ಟ್. ಇದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಮ್ಗೆ ಏನಾದರೂ ಸ್ವಲ್ಪ ಬಾಡಿ ಹೀಟ್ ಅನ್ನಿಸ್ದಾಗ, ಮೌತ್ ಅಲ್ಸರ್ ಆದರೆ, ಅಥವಾ ನಾರ್ಮಲ್ ಆಗೂ ನಮ್ಗೆ ಏನಾದರೂ ತಿನ್ನಬೇಕು ಸ್ವಲ್ಪ ಕೋಲ್ಡ್ ಐಟಮ್ ಅಂತ ಅಂದರೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ಇದು ಯಾವಾಗ್ಲೂ ಇಲ್ಲೇ ಇರುತ್ತೆ. ಇಲ್ಲೆಲ್ಲ ನಾರ್ಮಲ್ ಆಗಿ ಬ್ರೇಕ್ಫಾಸ್ಟಿಗೆ ಕೂಡ ಇದೇ ಥರ ಒಂದು ಯೋಗರ್ಟ್ನ ತಿಂದ್ಬಿಟ್ಟು ಸುಮ್ಮನೆ ಆಗ್ತಾರೆ. ಯೂಶಲಿ ಚಂದು ಅವ್ರು ಬ್ರೇಕ್ಫಾಸ್ಟಿಗೆ ತಿಂತಾ ಇರ್ತಾರೆ. ಸೊ ಹಾಗಾಗಿ ಇದು ನಮ್ಮ ಮನೇಲಿ ಇರುತ್ತೆ. ಹಾಗೆ ನೆಕ್ಸ್ಟ್ ಬಂದು ಇದು ಅವಕಾಡೋ. ಇದನ್ನ ಚಂದು ಯಾವಾಗ್ಲೂ ಅವರು ಬ್ರೆಡ್ ಸ್ಯಾಂಡ್ವಿಚ್ ಮಾಡಿ ಹಾಕೊಂಡು ತಿಂತಾ ಇರ್ತಾರೆ. ಅದಕ್ಕೋಸ್ಕರ ಇದಿದ್ದೇ ಇರುತ್ತೆ. ಅಂದರೆ ಈ ಥರದ್ದು ಕಾಸ್ಕೋಲಿ ಒಂದು ಬಂಚಾಗಿ ಪ್ಯಾಕೆಟ್ಸ್ ತರ್ತೀವಿ. ಒಂದು 12-15 ಇರುತ್ತೆ ಅದರಲ್ಲಿ. ಇವಾಗ ಸದ್ಯಕ್ಕೆ ಒಂದೇ ಉಳ್ಕೊಂಡಿದೆ ಇಲ್ಲಿ. ಸೊ ಅದಿಲ್ಲ ಅಂದರೆ ಇದು ಇರುತ್ತೆ, ಇಲ್ಲ ಅಂತಂದರೆ ನಾರ್ಮಲ್ ಆಗಿ ಸ್ಮೂತಿ ಬಾಟಲ್ಸ್ ಇರುತ್ತೆ. ಹಾಗೆ ನೆಕ್ಸ್ಟ್ ಬಂದರೆ ಇಲ್ಲಿ ನಾನು ಎಲ್ಲ ಥರ ಸಾಸಸ್ ಇಟ್ಟಿದ್ದೀನಿ. ನೀವು ನೋಡಿದ್ರೆ ಇದು ಬಂದು ರೆಡ್ ಚಿಲ್ಲಿ ಸಾಸ್ ಇದೆ, ಹಾಗೆ ಗ್ರೀನ್ ಚಿಲ್ಲಿ ಸಾಸ್ ಇದೆ. ನನಗೆ ಬೇಸಿಕಲಿ ಸ್ವಲ್ಪ ನಾನು ನಾರ್ಮಲ್ ಆಗಿ ಹಾಲು ಅನ್ನ, ತುಪ್ಪ ಅನ್ನ ಅದನ್ನೇ ಜಾಸ್ತಿ ಊಟ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟು ನಾನು ಬೇರೆ ಫುಡ್ ಲೈಕ್ ಮಾಡ್ತೀನಿ ಅಂದರೆ ನಂಗೆ ಸ್ವಲ್ಪ ಈ ಚೈನೀಸ್ ಫ್ರೈಡ್ ರೈಸು, ಆಮೇಲೆ ಈ ಸ್ಪೆಗೆಟಿ ನ್ಯೂಡಲ್ಸು ಅದು ತುಂಬಾ ಇಷ್ಟ ಆಗುತ್ತೆ. ಅದು ನಮ್ಮ ಇಂಡಿಯನ್ ಸ್ಟೈಲ್ಗೆ ಮಾಡಿಕೊಂಡು ಆ ಥರ ತಿಂದರೆ ನಂಗೆ ಸಖತ್ತು ಇಷ್ಟ ಆಗುತ್ತೆ. ಆಮೇಲಾಗಿ ನಾವು ಬೇರೆ ಇನ್ನು ಜಾಸ್ತಿ ಸಾಸ್ ತರೋದನ್ನ ಅವಾಯ್ಡ್ ಮಾಡ್ತಾನೆ ಇರ್ತೀವಿ, ತಿನ್ನಬಾರ್ದು ಅಂತ. ಬಟ್ ಆದರೆ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅವರಿಗಾದ್ರೂ ಬೇಕಾಗುತ್ತೆ ಅಂತ ಹೇಳಿ ನಾವು ಸ್ವಲ್ಪ ಕಲೆಕ್ಟ್ ಮಾಡಿ ಇಟ್ಟಿದ್ದೀವಿ ಇವಾಗ. ನೆಕ್ಸ್ಟ್ ಇಲ್ಲಿ ಬಂದರೆ ಇನ್ನೊಂದು, ಇಲ್ಲಿರೋದಂತೂ ಖಂಡಿತ ಅದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂತೀನಿ. ನಿಮ್ಗೆ ಏನಾದರೂ ಚಿಕನ್ ವಿಂಗ್ಸ್ ತಿನ್ನಬೇಕು ಅಂತ ಅನ್ಸಿದ್ರೆ ಬಫಲೋ ವಿಂಗ್ಸ್ ತುಂಬಾ ಫೇಮಸ್ ಅಲ್ವಾ. ಗಾರ್ಲಿಕ್ ಪಾರ್ಮಿಸನ್ ಹಾಗೆ ಜೊತೆಗೆ ಥಾಯಿ ಕರಿ, ಈ ಎರಡು ತುಂಬಾ ಚೆನ್ನಾಗಿರುತ್ತೆ. ಮೋಸ್ಟ್ ಆಫ್ ದ ನಮ್ಮ ಇಂಡಿಯನ್ಸು ಇಲ್ಲಿ ಇದೇ ಫ್ಲೇವರ್ಸ್ನ ಜಾಸ್ತಿ ಚೂಸ್ ಮಾಡ್ತಿರ್ತಾರೆ ಆ ರೆಸ್ಟೋರೆಂಟ್ ಹೋದರೆ.
ಸೊ ಹಾಗಾಗಿ ನಾವು ಈ 2 ಸಾಸನ್ನು ತಗೊಂಡ್ ಬಂದು ಮನೇಲೆ ಇಟ್ಕೊಂಡ್ಬಿಟ್ಟಿದೀವಿ. ಏರ್ ಫ್ರೈಯರ್ ಅಲ್ಲಿ ವಿಂಗ್ಸ್ನ ಫುಲ್ ಬೇಕ್ ಮಾಡಿಬಿಟ್ಟು ಇದನ್ನ ಸಾಸ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಇದು ತುಂಬಾನೇ ಈಸಿ ಮೆಥಡ್. ಪಾರ್ಟಿ ಟೈಮಲ್ಲೆಲ್ಲ ತುಂಬಾ ಕ್ವಿಕ್ ಆಗುತ್ತೆ. ಫ್ರೆಂಡ್ಸ್ ಎಲ್ಲ ಬಂದಾಗ ಇನ್ವೈಟ್ ಮಾಡಿದ್ರೆ ಬೇರೆಯವ್ರನ್ನ ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಬೋದು ಗೆಸ್ಟ್ಗೆ. ಇದು ತುಂಬಾನೇ ಸುಲಭವಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಬೇಕಿದ್ರೆ ನಾನು ಒಂದ್ಸಲ ತೋರಿಸ್ತೀನಿ ಯಾವ ರೀತಿ ಮಾಡ್ಕೊಳೋದು ಅಂತ. ಹಾಗೆ ಇಲ್ಲಿ ಬಂದ್ರೆ ಇದು ಟಿಕ್ಕಾ ಮಸಾಲ. ಇದು ತುಂಬಾನೇ ಚೆನ್ನಾಗಿದೆ. ನಾನು ಪಿಜ್ಜಾ ಮಾಡಿದ್ದೆ ಅಲ್ವಾ ಲಾಸ್ಟ್ ಟೈಮ್ 50K ಸಬ್ಸ್ಕ್ರೈಬರ್ಸ್ ಸೆಲೆಬ್ರೇಷನ್ಗೆ. ಸೊ ತುಂಬಾನೇ ಟೇಸ್ಟಿ ಆಗಿದೆ. ಇದು ಕಾಸ್ಕೋದಲ್ಲಿ ಸಿಗುತ್ತೆ. ಈ ತರದ್ 2 ಬಾಟಲ್ ಇದೆ. ಮೋಸ್ಟ್ ಆಫ್ ದ ಇಲ್ಲಿ ಸ್ಪೈಸಿ ಇದೆಲ್ಲ ಇಲ್ಲ ಇಟ್ಬಿಟ್ಟಿದೀನಿ ಮೇಲ್ಗಡೆ. ಹಾಗೆ ಇಲ್ಲಿ ಕೆಳಗಡೆ ಬಂದ್ರೆ ವೆನಿಗರ್ ಇದೆ, ಹಾಗೆ ಪ್ಯೂರ್ ವೆನಿಲಾ ಎಕ್ಸ್ಟ್ರಾಕ್ಟ್ ಇದೆ, ಹಾಗೆ ಚಾಕ್ಲೇಟ್ ಸಿರಪ್ ಇದೆ, ಜೊತೆಗೆ ಚಿಲ್ಲಿ ವೆನಿಗರ್ ಇದೆ, ರೆಡ್ ಚಿಲ್ಲಿ ಸಾಸ್ ಇದೆ, ಆಮೇಲೆ ನೆಕ್ಸ್ಟ್ ರಾಂಚ್ ಇದೆ. ಹಾಗೆ ಇನ್ನೊಂದು ತುಂಬಾನೇ ಅಂದ್ರೆ ಇಲ್ಲಿ ಆಲಿವ್ ಗಾರ್ಡನ್ ಸ್ಯಾಲೆಡ್. ನಾನು ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಅಲ್ಲೆಲ್ಲ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಈ ಸ್ಯಾಲೆಡ್ ಒಂದ್ಸಲ ಮನೇಲಿ ಮಾಡ್ಕೊಂಡು ನೋಡಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಆಲಿವ್ ಗಾರ್ಡನ್ ಡ್ರೆಸ್ಸಿಂಗ್ ಸಾಸ್ ಎಲ್ಲ ನಿಮ್ಗೆ ಕಾಸ್ಕೋದಲ್ಲಿ ಸಿಗುತ್ತೆ, ಎಲ್ಲ ಫ್ರೆಡ್ ಮೈಲ್ ಶಾಪ್ ಅಲ್ಲಿ ಎಲ್ಲ ಸಿಗುತ್ತೆ. ಬಟ್ ನೀವೇನಾದ್ರೂ ಇದನ್ನ ಟ್ರೈ ಮಾಡಿಲ್ಲ ಅಂತಂದ್ರೆ ಈ ಸಾಸ್ನ ಒಂದ್ಸಲ ಟ್ರೈ ಮಾಡಿ, ತುಂಬಾನೇ ರುಚಿಯಾಗಿರುತ್ತೆ. ನಾನು ತುಂಬಾ ಕ್ವಿಕ್ ಆಗಿ ಈಸಿಯಾಗಿ ಮಾಡ್ಕೊಂತೀನಿ ಮನೇಲಿ. ನೆಕ್ಸ್ಟ್ ಬಂದ್ರೆ ಟೊಮೊಟೊ ಕೆಚಪ್ ಇದೆ, ಹಾಗೆ ಸೋಯಾ ಸಾಸ್. ನಾನು ರೆಡಿ ಇರೋವಂಥದ್ದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಬಾಕ್ಸ್ ತೊಗೊಂಡು ಬಂದಿದ್ದೀನಿ. ನನಗೆ ಅಡುಗೆ ಮಾಡಬೇಕಾದ್ರೆ ನಾನು ಇದನ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಜಾಸ್ತಿ ಹಸಿ ಶುಂಠಿ ಬೆಳ್ಳುಳ್ಳಿನ ನಾನಷ್ಟು ಯೂಸ್ ಮಾಡೋದಕ್ಕೆ ಹೋಗಲ್ಲ. ನೀವು ನೋಡ್ಬೋದು ನಾನು ಚಿಕನ್ ಐಟಮ್ ಎಲ್ಲ ಮಾಡಿದ್ರು ಅದನ್ನಷ್ಟು ಹಾಕೋದಕ್ಕೆ ಹೋಗಲ್ಲ. ಇದರಲ್ಲೇ ನಾನು ಲೈಟ್ ಫ್ಲೇವರ್ ಕೊಟ್ಕೊಂಡು ಸುಮ್ಮನಾಗ್ತೀನಿ. ಇದು ತುಂಬಾ ದಿನ ಬರುತ್ತೆ, ತುಂಬ ಬೇಗನೆ ಆಗೋಗುತ್ತೆ ಅಡುಗೆ. ಇದು ಯಾವಾಗಲೂ ಇರುತ್ತೆ, ಏನು ಕೂಡ ಆಗಲ್ಲ. ಹಾಗೆ ನೆಕ್ಸ್ಟು ಇಲ್ಲಿ ಆಲಿವ್ಸ್ ಇದೆ. ನಾವು ಸಾಲಡ್ ಮಾಡಿದಾಗ ಅಥವಾ ನಮ್ಗೆ ಏನಾದ್ರು ಬರ್ಗರ್ ಮಾಡಿದಾಗ ಆ ಟೈಮಲ್ಲಿ ಇದನ್ನ ತಿನ್ಕೊಂತೀವಿ. ತುಂಬಾನೇ ಚೆನ್ನಾಗಿರುತ್ತೆ. ಇದು ಅಮೆರಿಕನ್ ಪಿಕಲ್ಸ್. ಅವ್ರದ್ದೆಲ್ಲ ಇದೇ ತರನೇ ಇರುತ್ತೆ. ಕುಕುಂಬರ್ನೆಲ್ಲ ಒಂಥರ ನೆನ್ಸಿಟ್ಟಿರ್ತಾರೆ ಫ್ಲೇವರ್ ಅಲ್ಲಿ, ವೆನಿಗರ್ ಅಲ್ಲಿ, ಆ ತರ. ಸೊ ತುಂಬಾ ಪ್ಲೈನ್ ಆಗಿರುತ್ತೆ. ನಮ್ಮ ಇಂಡಿಯನ್ ಉಪ್ಪಿನಕಾಯಿ ತರ ಇರೋದಿಲ್ಲ. ನೆಕ್ಸ್ಟ್ ಇಲ್ಲಿ ಕ್ರೀಮ್ ಇದೆ. ನಾನು ಏನಾದರೂ ಈ ಕರಿ ಎಲ್ಲ ಮಾಡಿದಾಗ ಸ್ವಲ್ಪ ಜಾಸ್ತಿ ಸ್ಪೈಸಿ ಆದರೆ ನನಗೆ ಏನಾದರೂ ರೆಸ್ಟೋರೆಂಟ್ ಸ್ಟೈಲ್ಗೆ ಟಚಪ್ ಕೊಡಬೇಕು ಅಂತಂದರೆ ನಾನು ಕ್ರೀಮ್ನ ಯೂಸ್ ಮಾಡ್ತೀನಿ. ಯಾವಾಗಲೂ ಕ್ರೀಮ್ ಇಟ್ಟಿರ್ತೀನಿ ನಾನು ಮನೇಲಿ ಈ ಥರ. ಹಾಗೆ ನೆಕ್ಸ್ಟ್ ಬಂದರೆ ಇದು ಕೊಂಬುಚಾ ಅಂತ. ಇದು ಚಂದು ಒಂದು ಫುಲ್ ಪ್ಯಾಕ್ ತೊಗೊಂಡು ಬಂದಿದ್ರು. ಇಲ್ಲಿ ಮೇಲ್ಗಡೆ ನೀವೇನು ಸ್ಪ್ರೈಟ್ ನೋಡ್ತಿದ್ದೀರೋ ಅದೇ ಪ್ಲೇಸಲ್ಲಿ ಕೊಂಬುಚಾ ಪ್ಯಾಕ್ ಇತ್ತು ಫುಲ್ಲು. ಇದು ಒಂಥರ ಜಿಂಜರ್ ಲೆಮನೇಡ್ ಫ್ಲೇವರ್ ಇರುತ್ತೆ. ಒಂಥರ ಚೆನ್ನಾಗಿರುತ್ತೆ ಹೆಲ್ತಿಗೆ ಅಂತೇಳಿ ಅವ್ರು ತೊಗೊಂಡು ಬಂದು ಬ್ರೇಕ್ಫಾಸ್ಟ್ ಟೈಮಲ್ಲಿ ದಿನ ಬೆಳಿಗ್ಗೆ ಕುಡಿತಾ ಇದ್ರು. ಇವಾಗ ಒಂದು ಬಾಟಲ್ ಉಳ್ಕೊಂಡಿದೆ ಸ್ವಲ್ಪ. ಇದನ್ನ ಯಾವಾಗ ಖಾಲಿ ಮಾಡ್ತಾರೋ ಗೊತ್ತಿಲ್ಲ. ನನಗೆ ಇದು ಅಷ್ಟು ಇಷ್ಟ ಆಗಲಿಲ್ಲ. ಸೊ ಚಂದಕ್ಕೆ ತುಂಬಾನೇ ಇಷ್ಟ. ನೆಕ್ಸ್ಟ್ ಬಂದ್ರೆ ಇಲ್ಲಿ ವೈನ್ ಸ್ಟ್ಯಾಂಡ್ ಅಲ್ಲಿ ನಾವು ಬಿಯರ್ ಇಟ್ಟಿದೀವಿ. ಏನು ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇಲ್ಲಿ ಸ್ವಲ್ಪ ಯಾರೇ ಮನೆಗೆ ಬಂದ್ರು ಬಿಯರ್ ಆಫರ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಸ್ವಲ್ಪ ಕಾಮನ್. ನಾನು ಓಪನ್ ಆಗಿ ಹೇಳ್ತಿದ್ದೀನಿ, ಇದ್ರ ಬಗ್ಗೆ ಏನು ಕಮೆಂಟ್ ಹಾಕ್ಬೇಡಿ, ಓಕೆನಾ? ಹಾಗೆ ನೆಕ್ಸ್ಟ್ ನನ್ನ ಫ್ರಿಡ್ಜ್ ಅಲ್ಲಿ ನನಗೆ ತುಂಬಾನೇ ಫೇವ್ರೆಟ್ ಸ್ನಾಕ್ಸ್ ಅಂದ್ರೆ ಇಲ್ಲಿ ಬಾದಾಮಿ ಹಾಗೆ ಮತ್ತೆ ವಾಲ್ನಟ್ಸ್ನ ನಾನು ನೆನಾಕಿದ್ದೀನಿ. ಅಂದ್ರೆ ಇದು ಒಂದು ವಾರಕ್ಕಾಗಷ್ಟು ಬಾದಾಮನ್ನ ನೆನಾಕ್ಬಿಟ್ಟು ನಾನು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ನಾನು ಏನಾದ್ರು ತಿನ್ನಬೇಕು ಅಂತ ಅನಿಸಿದ್ರೆ ನಾನು ಸ್ನ್ಯಾಕ್ಸ್ ಅಂತ ಹುಡುಕ್ತಾ ಇದ್ರೆ ಮೊದಲು ಇದನ್ನೇ ತೊಗೊಂಡು ತಿಂತೀನಿ. ನಾರ್ಮಲಾಗಿ ನಾನು ದಿನ ನೆನಪಿಟ್ಟು ತಿನ್ಕೊತಾ ಇದ್ದೆ, ಆದರೆ ಕೆಲವೊಂದು ದಿನ ಮರ್ತೋಗ್ತಾ ಇದ್ದೆ. ಅದಕ್ಕೋಸ್ಕರ ಇವಾಗ 1 ವೀಕಿಗೆ ಆಗೋಷ್ಟು ನೆನಪಿಟ್ರೆ ನಾನು ಆರಾಮಾಗಿ ತಿನ್ಕೊಂಡು ಯಾವ ಬೇಕು ಆವಾಗ ತಿನ್ಕೋಬೋದು. ನಂಗೆ ತುಂಬಾ ಇಷ್ಟ ಇವೆರಡು. ನೀವು ಕೂಡ ಇದೇ ರೀತಿ ಮಾಡ್ಕೋಬೋದು. ಸಾರಿ, ನೀವು ಮುಂದ್ಬಿಟ್ಟು ತಿಂತಾ ಇದ್ದೀನಿ. ಈ 3 ಡ್ರಾದಲ್ಲಿ ನಾನು ತರಕಾರಿ ಹಣ್ಣುಗಳನ್ನ ಯಾವಾಗಲೂ ಇಟ್ಟಿರ್ತೀನಿ. ಬನ್ನಿ ಮೊದಲನೇ ಡ್ರಾ ಓಪನ್ ಮಾಡೋಣ. ಹಾಗೆ ಇದ್ರಲ್ಲಿ ಆಲ್ರೆಡಿ ಮೆನ್ಷನ್ ಕೂಡ ಮಾಡಿದ್ದಾರೆ ವೆಜಿಟೇಬಲ್ಸ್ ಫ್ರೂಟ್ಸ್ ಅಂತ. ಸೊ ಇದು ತುಂಬಾನೇ ಈಸಿ ಆಗುತ್ತೆ ಇಡೋದಕ್ಕೂ ಕೂಡ. ಇವತ್ತು ನನ್ನ ಫ್ರಿಡ್ಜ್ ಒಳಗಡೆ ಇರೋದು ದ್ರಾಕ್ಷಿ ಹಣ್ಣು. ಇದೂ ಅಷ್ಟೇ ಒಂಥರ ಸ್ನ್ಯಾಕ್ಸ್ ಥರ. ನನಗೆ ನಾನು ಏನಾದರೂ ತಿನ್ನಬೇಕು ಅಂತಂದರೆ ಇದು ತುಂಬಾ ಈಸಿ ಆಗುತ್ತೆ. ನಾನು ಹಣ್ಣು ತಂದ ತಕ್ಷಣ ಅದನ್ನು ತೊಳೆದ್ಬಿಟ್ಟು ಬಿಡಿಸಿ ಈ ಥರ ಒಂದು ಪ್ಯಾಕ್ ಮಾಡಿ ಇಟ್ಕೊಂಡಿರ್ತೀನಿ. ಚಂದಿಗೂ ಏನಾದರೂ ಅವ್ರ ಆಫೀಸ್ಗೆ ಮೇಲ್ಗಡೆ ಹಾಕೊಂಡು ಹೋಗ್ಬೇಕು ಅಂತಂದರೆ ಅವರು ಈಸಿಯಾಗಿ ಹಾಗೆ ತಗೊಂಡು ಹಾಕೊಂಡು ಹೋಗ್ಬೋದು. ಅವಕಾಡೋ ಇದೆ. ಅಂದರೆ ಈ ಫ್ರೂಟ್ನ ನಾನು ಯಾವಾಗ್ಲೂ ಅಷ್ಟೇ ಫ್ರಿಡ್ಜಲ್ಲೇ ಇಟ್ಟಿರ್ತೀನಿ. ನಾನು ಏನಾದರೂ ಸ್ಮೂತಿ ಮಾಡ್ಕೋಬೇಕು ಅಂತಂದರೆ ಆ ಟೈಮಲ್ಲಿ ನಾನು ಹಿಂದಿನ ದಿನ ಒಂದಿನ ಇದನ್ನು ಆಚೆ ಇಟ್ಟರೆ ಬೆಳಿಗ್ಗೆ ಒಳಗಡೆ ಇದು ಹಣ್ಣಾಗಿರುತ್ತೆ. ಸೊ ಮಾಡ್ಕೊಳೋದಕ್ಕೂ ಕರೆಕ್ಟಾಗಿರುತ್ತೆ. ಹಾಗಾಗಿ ನಾನು ಅವಕಾಡೋ ಕೂಡ ಇಲ್ಲೇ ಇಟ್ಟಿರ್ತೀನಿ. ಜೊತೆಗೆ ಇಲ್ಲಿ ಫ್ರೆಶ್ ಆರೆಂಜಸ್ ಇದೆ.
ನಾವು ಇದನ್ನೆಲ್ಲಾನು ತೊಳೆದ್ಬಿಟ್ಟು ಆಲ್ರೆಡಿ ನಾನು ಇಟ್ಟಿರ್ತೀನಿ ಇಡಬೇಕಾದ್ರೆ, ಯಾಕೆಂದರೆ ನಮಗೆ ಬೇಕು ಅಂದರೆ ಕ್ವಿಕ್ಕಾಗಿ ಹಾಗೆ ತೊಗೊಂಡು ತಿನ್ನೋ ಥರ ಇಡಬೇಕು ಅಂತ. ನೆಕ್ಸ್ಟು ಆ್ಯಪಲ್ಸ್, ಇವೂ ಅಷ್ಟೇ ಏನೋ ತೊಳ್ಕೊಂಡು ಆ ಥರ ಹೋಗಬೇಕಾಗಿಲ್ಲ. ನಾನು ಆಲ್ರೆಡಿ ಎಲ್ಲನೂ ವಾಶ್ ಮಾಡಿ ಇಟ್ಟಿದ್ದೀನಿ. ಚೆಂಡು ಹಾಗೇ ತೊಗೊಂಡು ತಿನ್ಕೋಬೋದು. ನಾನು ಹಾಗೇ ಗ್ರ್ಯಾಬ್ ಮಾಡ್ಕೊಂಡೆ ತಿಂತಾ ಇರ್ತೀನಿ. ಸೊ ನೆಕ್ಸ್ಟ್ ಬಂದು ಇಲ್ಲಿ ತರಕಾರಿಗಳಿಟ್ಟಿದ್ದೀನಿ. ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ ತರಕಾರಿ. ನಾವು ಇಂಡಿಯನ್ ಸ್ಟೋರ್ಗೇನು ಹೋಗಿಲ್ಲ, ಇರೋದನ್ನ ಮನೇಲಿ ಆದಷ್ಟು ಖಾಲಿ ಮಾಡಿ ಆಮೇಲೆ ಹೋಗೋಣ ಅಂತ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ನಾನು 2021 ಅಂದ್ಕೊಂಡಿರೋ ಇಂಟೆನ್ಷನ್ನೇ ಅದು, ಯಾವುದೇ ಕಾರಣಕ್ಕೂ ಫುಡ್ ಏನು ವೇಸ್ಟ್ ಮಾಡಬಾರ್ದು ಅಂತ. ಅದಕ್ಕೋಸ್ಕರ ತೊಗೊಂಡು ಬಂದು ಹಾಗೆ ಸ್ಟೋರ್ ಮಾಡ್ತಾ ಇದ್ದು, ಹೊಸದನ್ನು ಯೂಸ್ ಮಾಡ್ತೀವಿ, ಹಳೆದನ್ನು ಹಾಗೇನೆ ಕೊಳಿಸ್ತಾ ಇರ್ತೀವಿ. ಚಂದು ನಾನು ತುಂಬ ಸಲ ಆ ಥರ ಒಂಥರ ನಮ್ಗೆ ಅನಿಸಿದೆ. ಅದಕ್ಕೋಸ್ಕರ ನಾವು ತೊಗೊಂಡು ಬಂದು ಸ್ಟೋರ್ ಮಾಡೋದಕ್ಕೆ ಹೋಗಲ್ಲ, ಇರೋದನ್ನ ಮೊದಲಿಗೆ ಖರ್ಚು ಮಾಡಿ ಆಮೇಲೆ ಮತ್ತೆ ತೊಗೊಂಡು ಬರ್ತೀವಿ ಹೋಗಿ. ಇವಾಗ ಇಲ್ಲಿ ಟೊಮೊಟೊ ಇದೆ, ನಾನು ಎಲ್ಲನೂ ಅಷ್ಟೇ ಈ ಥರ ತೊಳೆದ್ಬಿಟ್ಟು ಜಿಪ್ಲಾಕ್ ಬ್ಯಾಗ್ ಮಾಡಿ ಇಟ್ಟಿರ್ತೀನಿ, ಸಪ್ರೇಟಾಗಿ ಈಸಿ ಆಗುತ್ತೆ ಅಂತ ತೊಗೊಳೋದಕ್ಕೆ. ಹಾಗೆ ನಿಂಬೆಹಣ್ಣಿದೆ, ಕೊತ್ತಂಬರಿ ಸೊಪ್ಪಿದೆ. ಕೊತ್ತಂಬರಿ ಸೊಪ್ಪನ್ನ ನಾನೇನು ಆ ಥರ ಬೇರೆ ಕೆಲವರೆಲ್ಲ ಟಿಶ್ಯೂ ಎಲ್ಲ ಹಾಕಿ ವೆಟ್ ಮಾಡೆಲ್ಲ ಇಟ್ಟಿರ್ತಾರೆ. ನಾನು ಏನು ಅಷ್ಟು ಬಾಡಿರೋದಂತೂ ನೋಡಿಲ್ಲ. ನಾರ್ಮಲಾಗಿ 1 ವಾರ ಅಂತೂ ಫ್ರೆಶ್ ಆಗೇ ಇರುತ್ತೆ. ಈ ಥರ ಇಟ್ಟಿರ್ತೀನಿ. ಅಂದರೆ ಇದರಲ್ಲಿ ನೀವು ನೋಡ್ಬೋದು, ಸ್ವಲ್ಪ ಕೆಳಗಡೆ ನೀರು ಹಾಕ್ಬಿಟ್ಟು ಕೂಡ ಇಟ್ಟಿರ್ತೀನಿ, ಅದೇನೂ ಆಗೋದಿಲ್ಲ, ಫ್ರೆಶ್ ಆಗೇ ಇರುತ್ತೆ. ಇದು 1 ವೀಕ್ ಆಯ್ತು ಆಲ್ರೆಡಿ ನಾವು ತೊಗೊಂಡು ನೋಡಿ, ಇನ್ನೂ ತುಂಬಾ ಫ್ರೆಶ್ ಆಗೇ ಇದೆ ಇಲ್ಲಿ. ಸೊ ಅದಕ್ಕೋಸ್ಕರ ನಾನೇನು ಬೇರೆ ಎಕ್ಸ್ಟ್ರಾ ಮೆಥಡ್ಸ್ ಏನು ಫಾಲೋ ಮಾಡೋದಕ್ಕೆ ಹೋಗಲ್ಲ, ಇದೇ ಥರನೇ ಇಟ್ಟಿರ್ತೀನಿ. ನೆಕ್ಸ್ಟು ಇಲ್ಲಿ ಎಕ್ಸ್ಟ್ರಾ ತರಕಾರಿ ಇರೋದೆಲ್ಲ ಇಲ್ಲೇ ಇದೆ. ಕ್ಯಾಪ್ಸಿಕಮ್ ಇದೆ, ಹಾಗೆ ಸೌತೆಕಾಯಿ, ಜೊತೆಗೆ ನಮ್ಮ ಕಡೆ ಗೆಣಸು ಅಂತ ಕರಿತೀವಲ್ಲ, ಸ್ವೀಟ್ ಪೊಟೊಟೊ, ಅದಿದೆ. ನನಗೆ ತುಂಬಾ ಇಷ್ಟ ಅಂತಂದರೆ ನಂಗೆ ಸ್ವಲ್ಪ ಗಟ್ಟಿಯಾಗಿ ಕಡಿಬೇಕು, ಕಬ್ಬಿನ ಥರ ಆ ಥರ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ನನಗೆ ಇದು ಗೆಣಸು ತುಂಬಾ ಇಷ್ಟ, ಸ್ವೀಟ್ ಪೊಟೊಟೊ. ಇದನ್ನು ತೊಗೊಂಡು ನಾನೆಲ್ಲ ಮೇಲಿನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇದನ್ನು ಕಟ್ ಮಾಡ್ಕೊಂಡು ತಿಂತೀನಿ. ನನಗೆ ತುಂಬಾ ಇಷ್ಟ ಆಗುತ್ತೆ, ಅಂದರೆ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಇದನ್ನು ಯೂಶ್ವಲಿ ಬೇಯಿಸ್ಕೊಂಡು ಎಲ್ಲ ತಿಂತಾರೆ ಹಾಲು ಹಾಕ್ಕೊಂಡು, ನಾನು ಆ ಥರ ಏನೂ ತಿನ್ನಲ್ಲ. ಇನ್ನೊಂದು ನನ್ನ ಕಡೆಯಿಂದ ಬೆಸ್ಟ್ ಟಿಪ್ಸ್ ಅಂತ ಅಂದರೆ, ಎಷ್ಟೊಂದು ಜನ ನೋಡಿದ್ದೀನಿ ಯೂಶ್ವಲಿ ಈರುಳ್ಳಿನ ಯಾರೂ ಫ್ರಿಜ್ಜಲ್ಲಿ ಇಟ್ಟಿರೋದು ನೋಡಿರಲ್ಲ ಅಂತ ಅಂದ್ಕೊತೀನಿ. ಹೊರಗಡೆ ಎಲ್ಲ ಒಣಗ್ತಾ ಇರ್ತಾರೆ. ಆದರೆ ಇಲ್ಲಿ ಕ್ಲೈಮೇಟ್ ಯಾವಾಗಲೂ ಚಳಿ ಇರುತ್ತೆ ಹೊರಗಡೆ. ಹಾಗೆ ನಾನು ಹೊರಗಡೆ ಇಟ್ಟರು ಕೂಡ ಅದು ತುಂಬಾ ಕೊಳಿತಾ ಇರುತ್ತೆ, ಸ್ಮೆಲ್ ಬರ್ತಾ ಇರುತ್ತೆ. ಹಾಗೆ ಮೇಲ್ ಸಿಪ್ಪೆ ಎಲ್ಲ ಕೊಳ್ತೋಗ್ಬಿಟ್ಟಿರುತ್ತೆ, ಕೆಟ್ಟೋಗಿರುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ, ಈರುಳ್ಳಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ಥರ ಕಟ್ ಮಾಡಿರ್ತೀನಿ ನಾನು. ಈ ಥರ ಕಟ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಟ್ಟರೆ ತುಂಬ ದಿನ ಬರುತ್ತೆ. ಆ ಥರ ಹಾಳಾಗೋದನ್ನು ತಡಿಬೋದು ನಾವು. ನಾನು ಈರುಳ್ಳಿನ ಇದೇ ಥರನೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ರೀಸೆಂಟಾಗಿ ಫೈಂಡ್ ಔಟ್ ಮಾಡಿದ್ದು, ಅಂದರೆ ಒಂದು 5-6 ತಿಂಗಳಿಂದ ನಾನು ಇದೇ ಮೆಥಡ್ನ ಫಾಲೋ ಮಾಡ್ತಾ ಇದ್ದೀನಿ. ಮುಂಚೆ ಎಲ್ಲ ಹೇಗಾಗ್ತಿತ್ತು ಅಂದರೆ, ಅದು ಫುಲ್ ಹಾಗೇ ಕೆಟ್ಟೋಗ್ಬಿಡ್ತಿತ್ತು, ಮೇಲ್ಗಡೆದು ಬಿಸಾಕಬೇಕಿತ್ತು. ತುಂಬ ಈರುಳ್ಳಿ ಅದೇ ಥರ ಆಗ್ತಾಯಿತ್ತು. ಇಲ್ಲಿ ಕ್ಲೈಮೇಟಿಗೆ ಅರ್ಧ ತುಂಬಾ ಚಳಿ ಇರುತ್ತೆ ಹೊರಗಡೆ. ನಮ್ಮ ಇಂಡಿಯಾದಲ್ಲಾದರೆ ಬಿಸಿಲು ಬಂದಾಗ ಹೋಗಿ ಬಿಸಿಲಿಗೆಲ್ಲ ಹೊರಗಡೆ ಹಾಕ್ತೀವಿ, ಇಲ್ಲಿ ಆ ಆಪ್ಷನ್ ಇಲ್ಲ. ನೀವು ಯಾರಾದರೂ ಇಲ್ಲಿದ್ದು ಈ ಥರ ನಿಮ್ಮ ಮನೇಲೂ ಈರುಳ್ಳಿ ತುಂಬ ಬೇಗ ಕೆಟ್ಟೋಗ್ತಿದೆ ಅಂತಂದರೆ, ಅಥವಾ ಲಾಂಗ್ ಟೈಮ್ ಸೇವ್ ಮಾಡಬೇಕು ಅಂತಂದರೆ, ನೀವು ಸಿಪ್ಪೆ ಎಲ್ಲ ತೆಗೆದು ಇದೇ ರೀತಿ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಡಿ, ಏನೂ ಹೋಗಲ್ಲ. ನೆಕ್ಸ್ಟು ಈ ಚಿಲ್ ಡ್ರಾಯರಲ್ಲಿ ನಾನು ಕ್ಯಾರೆಟ್ಸ್ ಇಟ್ಟಿದ್ದೀನಿ. ಎಷ್ಟೊಂದು ಕ್ಯಾರೆಟ್ ಇದೆ ನೋಡಿ, ಇಷ್ಟು ಇದೆ. ಟು ಬಿ ಆನೆಸ್ಟ್ ಇಷ್ಟೊಂದು ಬೇಕು ಅಂತ ತೊಗೊಂಡು ಬಂದಿದ್ದಲ್ಲ. ನಾವು ಹೇಳಿದ್ವಲ್ಲ, ಕಾಸ್ಕೋ ಹೋಲ್ಸೇಲ್ ಶಾಪ್ಗೆ ಹೋದರೆ ಅಲ್ಲಿ ಇದೇ ಥರನೇ ಸಿಗುತ್ತೆ. ಅಂದರೆ ನಮ್ಗೆ ಇಬ್ಬರಿಗೆ ಇಷ್ಟೊಂದು ಬೇಕಿರಲ್ಲ, ಆದರೆ ಅಲ್ಲಿ ಸ್ವಲ್ಪ ಕೆಲವೊಂದು ಕಡಿಮೆ ಅಮೌಂಟಿಗೆ ಜಾಸ್ತಿ ಕ್ವಾಂಟಿಟಿ ಇರುತ್ತೆ ಆ್ಯಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಇದು ಕ್ಯಾರೆಟೂ ಅಷ್ಟೇ ಬೇಗ ಹಾಳಾಗೋದಿಲ್ಲ. 1-1.5 ತಿಂಗಳು ಆರಾಮಾಗಿ ಫ್ರಿಡ್ಜಲ್ಲಿ ಇರುತ್ತೆ, ಏನು ಕೆಟ್ಟೋಗೋದಿಲ್ಲ. ನನಗೆ ಅದಕ್ಕೆ ತುಂಬಾ ಇಷ್ಟ. ಇದನ್ನು ತೊಗೊಂಬಂದು ಯೂಶ್ವಲಿ ನಾವು ಕ್ಯಾರೆಟ್ ಪಲ್ಯ ಹಾಗೆ ನಾರ್ಮಲಾಗಿ ತಿನ್ಕೊತಾ ಇರ್ತೀವಿ, ಸ್ನ್ಯಾಕ್ಸ್ ಥರ. ಮೋಸ್ಟ್ ಆಫ್ ದ ಸ್ನ್ಯಾಕ್ಸ್ ನೀವು ನನ್ನ ಫ್ರಿಡ್ಜಲ್ಲಿ ನೋಡಿದರೆ ಎಲ್ಲ ಇದೇ ಥರ ಇರುತ್ತೆ. ಫ್ರೂಟ್ಸ್ ಇರುತ್ತೆ, ಹಾಗೆ ಡ್ರೈ ಫ್ರೂಟ್ಸ್ ಇರುತ್ತೆ, ಹಾಗೆ ಜೊತೆಗೆ ಈ ಥರ ವೆಜಿಟೇಬಲ್ಸ್ ಎಲ್ಲ ತಿನ್ನೋ ಥರದನ್ನೇ ಇಟ್ಟಿರ್ತೀನಿ. ನೀವು ಈ ಜಾಗದಲ್ಲಿ ನೋಡಿದರೆ ಯಾವಾಗ್ಲೂ ಹಾಲಿರುತ್ತೆ, ಹಾಗೆ ಜ್ಯೂಸ್ ಇರುತ್ತೆ. ಹಾಗೆ ಇಲ್ಲಿ ರಿಯಲ್ ಕೋಕೋ ಅಂತ ಇದೆ ನೋಡಿ, ಇದು ಆರ್ಗ್ಯಾನಿಕ್, ಅಂದರೆ ಎಳ್ನೀರನ್ನ ಪ್ಯಾಕ್ ಮಾಡಿರೋ ಅಂಥದ್ದು. ನನಗೆ ತುಂಬಾ ಇಷ್ಟ. ನಾನು ದಿನ ಕುಡಿತೀನಿ, ದಿನಕ್ಕೆ 1 ಗ್ಲಾಸ್ ಅಷ್ಟು ಎಳ್ನೀರು ಕುಡಿತೀನಿ. ನೀವು ಯಾರೆಲ್ಲ ಇದು ರಿಯಲ್ ಕೋಕೋ ಟ್ರೈ ಮಾಡಿಲ್ಲ ಅಂತಂದರೆ ಇದನ್ನು ಟ್ರೈ ಮಾಡಿ, ಇದರಲ್ಲಿ ಶುಗರ್ ಇಲ್ಲ. ಹಾಗೆ ಇದು ಪ್ಯೂರ್ ಕೋಕೋನಟ್ ವಾಟರ್. ನಾನು ಇನ್ನೊಂದು ಬೇರೆ ಕರ್ಕ್ಲ್ಯಾಂಡ್ ಅವ್ರದ್ದು ಟ್ರೈ ಮಾಡ್ತಾ ಇದ್ದೆ, ಅದರಲ್ಲಿ ಸ್ವಲ್ಪ ಶುಗರ್ ಕೂಡ ಇತ್ತು. ಇದನ್ನು ನಾನು ನನ್ನ ಫ್ರೆಂಡ್ ಮನೇಲಿ ಟೇಸ್ಟ್ ಮಾಡಿದ್ದೆ, ತುಂಬಾ ಚೆನ್ನಾಗಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ.
ಹಾಗೆ ಇವತ್ತು ನಮ್ಮ ಮನೇಲಿ ಇರೋವಂಥ ಜ್ಯೂಸ್ ನಿಮಗೆ ತೋರಿಸ್ಬೇಕಾದ್ರೆ ಇದು ಗಾವಾ ಅಂದರೆ ಬಿಕ್ಕೆ ಹಣ್ಣಿಂದು ಜ್ಯೂಸ್. ಇದು ತುಂಬಾ ರುಚಿಯಾಗಿರುತ್ತೆ. ಇಲ್ಲಂತೂ ಬಿಕ್ಕೆ ಹಣ್ಣು ಸಿಗಲ್ಲ, ತಿನ್ನೋದಕ್ಕಾಗಲ್ಲ. ನಮ್ಗೇನಾದರೂ ಅದನ್ನು ರುಚಿ ನೋಡಬೇಕು ಅಂತಂದರೆ ಈ ಜ್ಯೂಸ್ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿದೆ. ನೀವು ಯಾರೆಲ್ಲ ಟ್ರೈ ಮಾಡಿಲ್ವೋ ಇಲ್ಲಿ ಕಾಸ್ಕೋದಲ್ಲಿದೆ, ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿದೆ. ಯೂಶಲಿ ಯಾವಾಗಲೂ ಅಷ್ಟೇ ನಾವು ಆರೆಂಜ್ ತರ್ತಿರ್ತೀವಿ, ಮ್ಯಾಂಗೋ ಇರುತ್ತೆ, ಆ್ಯಪಲ್ ಜ್ಯೂಸ್ ಇರುತ್ತೆ. ನಾರ್ಮಲಾಗಿ ಜಾಸ್ತಿ ನಾವು ತರೋದು ಅಂತಂದರೆ ಆ್ಯಪಲ್ ಜ್ಯೂಸ್. ಇವಾಗ ಒಂದು 2-3 ತಿಂಗಳಿಂದ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಅಂದರೆ ಬೇರೆ ಎಲ್ಲ ಕ್ಯಾನ್ಬರಿ ತಂದಿದ್ದೆ, ಹಾಗೆ ಆ್ಯಪಲ್ದು ಟ್ರೈ ಮಾಡಿದ್ದೆ, ಆರೆಂಜ್ ಟ್ರೈ ಮಾಡಿದ್ದೀನಿ, ಮ್ಯಾಂಗೋ ಟ್ರೈ ಮಾಡಿದ್ದೀನಿ. ಸೊ ಬೇರೆ ಬೇರೆ ಹಣ್ಣುಗಳನ್ನ ಆದಷ್ಟು ಟ್ರೈ ಮಾಡೋಣ ಅಂತ. ಹಾಗೆ ಇನ್ನೊಂದು ಇಲ್ಲಿ A2 ಹೋಲ್ ಮಿಲ್ಕ್ ಇದೆ, ಇದು ಆರ್ಗ್ಯಾನಿಕ್. ನಾವು ಜಾಸ್ತಿ ಸ್ವಲ್ಪ ಈ ಥರ ಡ್ರಿಂಕ್ಸ್ ಥರ ಏನಿದೆಯೋ ಅಂದರೆ ಮಿಲ್ಕ್ ಆಗಿರ್ಬೋದು, ಈ ಥರ ಜ್ಯೂಸ್ ಆಗಿರ್ಬೋದು, ಇವೆಲ್ಲ ಸ್ವಲ್ಪ ಆರ್ಗ್ಯಾನಿಕಲ್ಲೇ ಚೂಸ್ ಮಾಡ್ತೀವಿ. ಜಾಸ್ತಿ ಪ್ರೋಸೆಸ್ಡ್ ಆಗಿರೋದನ್ನ ಅಷ್ಟು ತೊಗೊಳೋದಕ್ಕೆ ಹೋಗಲ್ಲ. ಇದು ಬಂದು ಹೋಲ್ ಮಿಲ್ಕ್, ಇದು ಆರ್ಗ್ಯಾನಿಕ್. ಇದು ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ, ಇದಕ್ಕೆ ನೀರು ಹಾಕ್ಕೊಂಡೇ ಮಾಡಬೇಕು. ಸೊ ಇಲ್ಲಿ ಯಾರೆಲ್ಲ ಇದ್ದೀರೋ ನೀವು ಇದು ಹೋಲ್ ಮಿಲ್ಕ್ನ ಟ್ರೈ ಮಾಡಿ, ಇದು ತುಂಬಾ ಒಳ್ಳೆಯದು, ಚೆನ್ನಾಗಿದೆ ಕೂಡ. ಹಾಗೆ ಇನ್ನೊಂದು ಎಕ್ಸ್ಪೆಷಲಿ ಮಕ್ಕಳು ಏನಾದರೂ ಇದ್ದರೆ ನಿಮ್ಮ ಮನೇಲಿ ಈ A2 ಮಿಲ್ಕ್ ತೊಗೊಳೋದು ತುಂಬಾ ಬೆಸ್ಟ್. ನೆಕ್ಸ್ಟ್ ರೋ ಅಲ್ಲಿ ಮೊಟ್ಟೆ ಪ್ಯಾಕೆಟ್ ಇದೆ, ಆಲ್ಮೋಸ್ಟ್ 4 ಡಜನ್ ಮೊಟ್ಟೆ ಇದೆ ಇಲ್ಲಿ. ನೀವು ನೋಡ್ಬೋದು ನನ್ನ ಫ್ರಿಡ್ಜಲ್ಲಿ ಯಾವುದೇ ಥರ ನಾನು ಕಂಟೈನರ್ಗಳು ಏನು ಇಟ್ಟು ಅರೇಂಜ್ ಮಾಡೋದು ಏನು ಮಾಡಿಲ್ಲ. ನನ್ನ ಪ್ರಕಾರ ಅದಷ್ಟು ನನಗೆ ಕರೆಕ್ಟ್ ಅಂತ ಅನ್ಸೋದಿಲ್ಲ. ಯಾಕೆಂದರೆ ಇವಾಗ ನೀವು ನೋಡ್ಬೋದು, ಅಂದರೆ ನೀವು ನೋಡಿ ಬಾಕ್ಸ್ ಸೈಜು ಡಿಫ್ರೆಂಟ್ ಆಗ್ತಾ ಇರುತ್ತೆ. ಹಾಗೆ ನಾನು ಮೊಟ್ಟೆ ಅರೇಂಜ್ ಮಾಡೋದು ತಂದು ಇಡ್ಬೋದು, ನಾನು 1 ಟ್ರೈ ಇಡ್ಬೋದು. ಆದರೆ ನೆಕ್ಸ್ಟು ನಾನು ಕೆಲವೊಂದ್ಸಲ ಒಂದೊಂದು ತೊಗೊಂಬರ್ತೀನಿ, ಇಲ್ಲ ಅಂತಂದರೆ ಜಸ್ಟ್ 1 ಡಜನ್ ತರ್ತೀನಿ, ಇಲ್ಲ 2 ಡಜನ್ ತರ್ತೀನಿ, ಇಲ್ಲ ಅಂತಂದರೆ ಈ ಥರ 2-3 ಪ್ಯಾಕೆಟ್ ತಂದಿರ್ತೀನಿ. ಸೊ ಅದನ್ನು ನಾನೇನೇ ಒಂದನ್ನು ಅರೇಂಜ್ ಮಾಡಿದ್ರು ನಾನು ಬೇರೆ ಪ್ಯಾಕೆಟ್ನೆಲ್ಲ ಹಾಗೇ ಇಡಬೇಕಾಗುತ್ತೆ. ಅದ್ರ ಬದಲು ಅವರು ಕೊಟ್ಟಿರೋ ಪ್ಯಾಕೆಟ್ಸನ್ನೇ ನಾವು ನೀಟಾಗಿ ಜೋಡಿಸಿಟ್ರೆ ಬೆಟರ್ ಅಂತ ನನಗನ್ಸುತ್ತೆ. ಹಾಗಾಗಿ ನಾನು ಏನೋ ಆ ಥರ ಸಪ್ರೇಟಾಗಿ ಏನು ಕಂಟೈನರ್ ಥರ ಯೂಸ್ ಮಾಡಲ್ಲ. ಆ್ಯಂಡ್ ಇನ್ನೊಂದು ನಂಗೆ ಅದು ತುಂಬಾ ಬರ್ಡನ್ ಅನಿಸುತ್ತೆ, ಯಾಕೆಂದರೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನಿಂಗೇನೆ ಸಖತ್ ಟೈಮು ಬೇಕಾಗುತ್ತೆ, ಆ್ಯಂಡ್ ಮೇಂಟೆನೆನ್ಸ್ ಮಾಡೋದು ಕಷ್ಟ ಅನಿಸುತ್ತೆ ನನಗೆ. ಸೊ ಈಗೇನೆ ನಾನು ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಂಡಿರ್ತೀನಿ. ಆ್ಯಂಡ್ ಇನ್ನೊಂದು ನನಗೆ ಸ್ವಲ್ಪ ಫ್ರಿಡ್ಜು ಸ್ವಲ್ಪ ಖಾಲಿ ಇದ್ದರೆ ಬೆಟರ್ ಅನಿಸುತ್ತೆ. ಇವಾಗ ನಾನು ತೋರಿಸ್ತೀನಿ, ಎಷ್ಟೊಂದು ಸ್ಪೇಸ್ ಇದೆ ಇಲ್ಲೆಲ್ಲ. ನೀವು ನೋಡ್ಬೋದು ಹಿಂದೆಲ್ಲ ಖಾಲಿನೇ ಇದೆ ನೋಡಿ ಫುಲ್ಲು. ನಾನು ಏನಾದರೂ ಉಳಿದಿದ್ರೆ ಫುಡ್ ಎಲ್ಲ ಇಡಬೇಕು ಅಂತ ಅಂದರೆ ಎಕ್ಸ್ಟ್ರಾ ಫುಡ್ನ ನಾನು ಆರಾಮಾಗಿ ಇಟ್ಕೋಬೋದು, ಇನ್ನೂ ಜಾಗ ಆಗುತ್ತೆ ನನಗೆ. ಇಲ್ಲೂ ಅಷ್ಟೇ ಏನಾದರೂ ಜ್ಯೂಸ್ ತಂದರೆ ನನಗೆ ಇನ್ನೂ ಜೋಡಿಸ್ಕೋಬೋದು. ಹಾಗಾಗಿ ನಾನು ಯಾವುದೇ ಥರ ಕಂಟೈನರ್ಗಳು ಏನೋ ಇಡೋದಕ್ಕೆ ಹೋಗಲ್ಲ. ಸೊ ಇಲ್ಲಿ ಬಂದರೆ 3 ಮೊಸರು ಪ್ಯಾಕೆಟ್ ಇದೆ. ನಾರ್ಮಲಾಗಿ ಹೇಳ್ಬೇಕು ಅಂತಂದರೆ ನಾವು ಯಾವತ್ತೂ ಮೊಸರು ಈ ಥರ ತಂದಿಲ್ಲ. ಸೊ ನನಗೆ ಇಂಡಿಯನ್ ಸ್ಟೈಲ್ ನಮ್ಮ ಮೊಸರು ತುಂಬ ರುಚಿ ಇಷ್ಟ ಆಗುತ್ತೆ. ಇದು ನಾನಕ್ ಬ್ರ್ಯಾಂಡ್, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಇದು ಹೋಲ್ ಮಿಲ್ಕ್ ಪ್ಲೈನ್ ಯೋಗಟ್, ಇದನ್ನು ತುಂಬಾ ಚೆನ್ನಾಗಿದೆ. ಜೊತೆಗೆ ಇದು ಒಂಥರ ಗ್ರೀಕ್ ಯೋಗಟ್ ಅಂತ ಕಾಸ್ಕೋದಲ್ಲಿ ತೊಗೊಂಡು ಬಂದ್ವಿ, ಟ್ರೈ ಮಾಡೋಣ ಅಂತ. ಸೊ ಅಷ್ಟು ಇಷ್ಟ ಆಗಿಲ್ಲ, ಅದು ಹಾಗೇನೆ ಇದೆ. ಹಾಗೆ ಹಿಂದೆ ಬಂದರೆ ಚೀಸ್ ಇದೆ ಎಲ್ಲ ಈ ಥರ ಎಲ್ಲ. ಪೆಪ್ಪರ್ ಜಾಕ್ ಚೀಸ್ ನನ್ನ ಫೇವ್ರೇಟ್. ಇದು ನಾನು ಬರ್ಗರ್ ಮಾಡ್ತೀನಿ ಅಂತಂದರೆ ಅಥವಾ ಪಿಜ್ಜಾ ಎಲ್ಲ ಮಾಡ್ತೀನಿ ಅಂತಂದರೆ ಸ್ವಲ್ಪ ಇದನ್ನ ಪ್ರಿಫರ್ ಮಾಡ್ತೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಪೆಪ್ಪರ್ ಜಾಕ್. ಯೂಶಲಿ ನಾವು ನಾರ್ಮಲಾಗಿ ವಿಡಿಯೋಗೆಲ್ಲ ತೋರಿಸ್ತಾ ಇರ್ತೀನಿ, ತುಂಬ ಬೆಸ್ಟ್ ಚಿಕನ್ ರೆಸಿಪೀಸ್ ಆ ಥರ ಎಲ್ಲ ತೋರಿಸ್ತಾ ಇರ್ತೀನಿ. ಟು ಬಿ ಆನೆಸ್ಟ್ ನಾನು ವಿಡಿಯೋ ಅದಕ್ಕೇ ಶೂಟ್ ಮಾಡೋದು, ನಿಮಗೆ ತೋರಿಸೋದಕ್ಕೆ. ನಾರ್ಮಲಾಗಿ ನಾವಿಬ್ಬರು ಫುಡ್ಡಲ್ಲಿ ತುಂಬಾ ಕಾನ್ಷಿಯಸ್ ಇದ್ದೀವಿ. ನಾವು ಆ ಥರ ತುಂಬೋದು ಬಿಟ್ಟಿದ್ದಕ್ಕೆ ಸೌಂಡ್ ಮಾಡ್ತಾ ಇದ್ರೆ ಒಂದ್ಸಲ ಕ್ಲೋಸ್ ಮಾಡಿ ಓಪನ್ ಮಾಡೋಣ. ನಾವಿಬ್ರು ಅಷ್ಟೇ, ನೀವು ನೋಡೋ ಥರ ವಿಡಿಯೋದಲ್ಲಿ ಸ್ನ್ಯಾಕ್ಸ್ ಪ್ಯಾಕೆಟ್ ಎಲ್ಲ ತೋರಿಸಿದ್ದೀನಿ, ಆದರೆ ನಾವಿಬ್ರು ತಿನ್ನೋದಿಲ್ಲ ಅಷ್ಟನ್ನು. ಯಾರಾದರೂ ಮನೆಗೆ ಬಂದಾಗ ಹಾಕ್ಕೊಡೋದಕ್ಕೆ, ಯಾರಾದರೂ ಬಂದಾಗ ಕೊಡೋದಕ್ಕೆ ಅಂತ ಅಷ್ಟೊಂದು ಥರ ವೆರೈಟಿ ತಂದು ಇಟ್ಕೊಂಡಿರ್ತೀವಿ. ಸಮ್ಟೈಮ್ ನಾವೂ ತಿಂತೀವಿ, ಬಟ್ ಆದರೆ ರೆಗ್ಯುಲರ್ ಆಗಲ್ಲ, ಹಾಗೇನೇ ಇರುತ್ತೆ. ಬಟ್ ಗೆಸ್ಟ್ಗೆ ಅಂತ ನಾವು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿರ್ತೀವಿ ಮನೇಲಿ ಎಲ್ಲ. ಸೊ ನೆಕ್ಸ್ಟ್ ರೋಲ್ ಬಂದರೆ ಇಲ್ಲಿ ಚಾಕ್ಲೇಟ್ ಇದೆ. ಇದು ಆಶೀಸ್ ನಾನು ನಿಮಗೆ ಯಾವುದೋ ಒಂದು ಡೆಸರ್ಟ್ ರೆಸಿಪಿ ಮಾಡಿ ತೋರಿಸೋಣ ಅಂತ ತೊಗೊಂಡು ಬಂದು ಇಟ್ಟಿದ್ದೆ. ಆಲ್ಮೋಸ್ಟ್ 1 ವೀಕ್ ಆಯ್ತು, ಹಾಗೇನೇ ಇದೆ, ಇನ್ನೂ ತೋರಿಸಿಲ್ಲ, ಸೂನ್ ತೋರಿಸ್ತೀನಿ ನಿಮಗೆ. ಹಾಗೆ ಇಲ್ಲಿ ಬಟರ್ ಪ್ಯಾಕೆಟ್, ಬೆಣ್ಣೆ ಈ ಥರ ಕ್ಯೂಬ್ಸ್ ಥರ ಬರುತ್ತೆ. ಇದನ್ನು ಅಷ್ಟೇ ಅಡುಗೆ ಮಾಡೋದಕ್ಕೆ ನಾನು ನಾರ್ಮಲಾಗಿ ಏನು ಬೇಕೋ ಅದನ್ನು ಇಲ್ಲೇ ಇಟ್ಕೊಂಡಿದ್ದೀನಿ ರೆಗ್ಯುಲರ್ ಯೂಸ್ಗೆ. ಇನ್ನು ಜಾಸ್ತಿ ಪ್ಯಾಕೆಟ್ಸ್ ಇದೆ, ನಾನು ಅದನ್ನು ಈ ಕಡೆ ಫ್ರೀಸ್ ಮಾಡಿಬಿಟ್ಟಿದ್ದೀನಿ ತುಂಬ ದಿನಕ್ಕೆ.
ಹಾಗೆ ಇಲ್ಲಿ ಯಾವಾಗ್ಲೂ ಅಷ್ಟೇ ಚಂದುಗೆ ಸಾಲಡ್ ರೆಡಿ ಇರುತ್ತೆ. ಅವ್ರು ಏನಾದ್ರು ತಿನ್ಬೇಕು ಅಂತ ಅಂದ್ರೆ ಇದಕ್ಕೆ ಬ್ರೆಡ್ ಕ್ರಮ್ಸ್ ಹಾಗೆ ಇಲ್ಲಿ ತೋರಿಸಿದ್ನಲ್ಲ ಆಲಿವ್ ಗಾರ್ಡನ್ ಡ್ರೆಸ್ಸಿಂಗ್ ಸಾಸ್ ಇದನ್ನ ಹಾಕೊಂಡು ಬ್ರೆಡ್ ಕ್ರಮ್ಸ್ ಹಾಕೊಂಡು ಜೊತೆಗೆ ಕ್ಯಾರೆಟ್ ಎಲ್ಲ ಹಾಕೊಂಡು ತಿನ್ಬೋದು. ನಾನು ಯಾವಾಗ್ಲೂ ಇದಕ್ಕಿಂತ ಜಾಸ್ತಿ ಮಾಡಿರ್ತೀನಿ. ಅವ್ರು ನಿನ್ನೆ ತಿಂದು ಸ್ವಲ್ಪ ಇದೆ, ಸೊ ಹಾಗಾಗಿ ಬಾಕ್ಸಿಗೆ ಶಿಫ್ಟ್ ಮಾಡಿದ್ದೀನಿ. ಈ ತರ ಕ್ಯಾರೆಟ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡಿ ಈ ಲೆಟಸ್ ಏನಿದೆ ಅದನ್ನ ಕಟ್ ಮಾಡಿ ಹಾಕಿರ್ತೀನಿ. ತುಂಬಾನೇ ರುಚಿಯಾಗಿರುತ್ತೆ. ನೀವು ಕೂಡ ಒಂದ್ಸಲ ಮಾಡಿ ನೋಡಿ. ಇಲ್ಲ ನಾನೇನಾದ್ರೂ ನಿಮಗೆ ಮಾಡಿ ತೋರಿಸ್ಬೇಕು ಅಂತಂದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತ ಮಾಡಿ ತೋರಿಸ್ತೀನಿ. ಹಾಗೆ ಇದು ಬಂದು ವಿಪ್ಡ್ ಚಾಕ್ಲೇಟ್ ಫ್ರಾಸ್ಟಿಂಗ್. ಮೊನ್ನೆ ನಾನು ಕಪ್ ಕೇಕ್ ಮಾಡೋದಕ್ಕೆ ತಗೊಂಡು ಬಂದಿದ್ದೆ, ಅದು ಇನ್ನೂ ಇದೆ, ಇನ್ನೂ ಒಂದು 2-3 ಸಲ ಮಾಡ್ಬೋದು. ಹಾಗೆ ಇಲ್ಲಿ ಕ್ರೀಮ್ ಇದೆ, ಅದು ಕೂಡ ಇಲ್ಲೇ ಸ್ಟೋರ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದರೆ ಇಲ್ಲಿ ನೋಡೋದು ನೀವು ಎಲ್ಲ ಸ್ಪ್ರೈಟ್ ಬಾಟಲ್. ಇದು ಯಾರಾದ್ರೂ ಮನೆಗೆ ಬಂದರೆ ಕೊಡೋದಕ್ಕೆ, ಕೆಲವೊಂದ್ಸಲ ನಮಗೆ ಬೇಕಾದರೆ ಕುಡಿಯೋದಕ್ಕೂ ಇಟ್ಟಿರ್ತೀವಿ. ಇದಕ್ಕಿಂತ ದೊಡ್ಡ ದೊಡ್ಡ ಬಾಟಲ್ಸ್ ಆಲ್ಮೋಸ್ಟ್ ಇಲ್ಲಿ ಫಿಲ್ ಆಗಿರುತ್ತೆ. ಸ್ಪ್ರೈಟ್ ಇರುತ್ತೆ ನಾರ್ಮಲ್ ಆಗಿ. ಈ ಕೊಂಬುಚ ಅನ್ವಲ್ಲ ಈ ಥರ ಡ್ರಿಂಕ್ಸು ಯೂಶಲಿ ಚಂದ ಯಾವಾಗ್ಲೂ ಏನಾದರೂ ಒಂದು ಹುಡ್ಕೊಂಡು ಬರ್ತಾ ಇರ್ತಾರೆ ಡಿಫ್ರೆಂಟ್ ಆಗಿರೋದು ಕುಡಿಯೋ ಥರದ್ದು. ಸೊ ಅದಕ್ಕೆ ಇಲ್ಲೆಲ್ಲನೂ ಇಡ್ತಾ ಇರ್ತೀವಿ, ಎಲ್ಲ ಸ್ಟೋರ್ ಮಾಡಿರ್ತೀವಿ. ನೀವು ನೋಡ್ಬೋದು. ಆದಷ್ಟು ನಾನು ಸ್ವಲ್ಪ ನೀವೆಲ್ಲ ಕರೆಕ್ಟಾಗಿ ಇನ್ನೂ ನಾನು ಕರೆಕ್ಟಾಗಿ ಜೋಡಿಸ್ಬೇಕಂದ್ರೆ ನಾರ್ಮಲ್ ಆಗಿ ಈ ಶೆಲ್ಫ್ ಅಂತೂ ಫುಲ್ ಫ್ರೀ ಇರುತ್ತೆ. ನಾನು ಏನಾದರೂ ಉಳಿದಿರೋದೆಲ್ಲ ಫುಡ್ ಇಡಬೇಕು ಅಂತಂದರೆ ನನಗೆ ಒಂದಂತೂ ಬೇಕೇ ಬೇಕಾಗುತ್ತೆ. ನಾನು ನಾರ್ಮಲ್ ಆಗಿ ಹಬ್ಬಗಳ ಟೈಮ್ ಹೇಳ್ದಂಗೆ ಇನ್ನು ಜಾಸ್ತಿ ಬೇಕಾಗುತ್ತೆ. ಸೊ ಬನ್ನಿ ಈಗ ಈ ಸೈಡಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಇನ್ನೊಂದು ಎಷ್ಟೊಂದು ಜನಕ್ಕೆ ಕ್ವಶನ್ ಇದೆ, ಫ್ರೋಝನ್ ಫುಡ್ ತಿನ್ನೋದು ಒಳ್ಳೇದಾ, ಅಷ್ಟು ಹೆಲ್ತಿಗೆ ಒಳ್ಳೇದಲ್ಲ ಅಲ್ವಾ ಅಂತ. ಇಲ್ಲಿ ನಮಗೂ ಫ್ರೋಝನ್ ಬೇಕು ಅಂತ ಅನ್ನೋದಕ್ಕಿಂತ ಇಲ್ಲಿ ಸ್ವಲ್ಪ ನೆಸ್ಟಿಯಾಗಿ ನಾರ್ಮಲ್ ಜೀವನಕ್ಕೂ ಇಲ್ಲಿ ಬೇಕಾಗುತ್ತೆ. ಯಾಕೆಂದರೆ ನೀವು ನೋಡಿದ್ರಲ್ಲ ಸ್ನೋ ಎಲ್ಲ ಆದಾಗ 1 ವಾರ 2 ವಾರ ಹೋಗೋದಕ್ಕಾಗಲ್ಲ. ಸೊ ಆ ಥರ ಎಮರ್ಜೆನ್ಸಿ ಟೈಮ್ಗಳಲ್ಲಿ ನಮಗೆ ಫ್ರೋಝನ್ ಫುಡ್ ಅವಶ್ಯಕತೆ ಇದ್ದೇ ಇರುತ್ತೆ. ಇಲ್ಲೆಲ್ಲ ಫ್ರೋಝನ್ ತರಕಾರಿ ಇದೆ, ಹಣ್ಣಿದೆ, ಅದನ್ನೆಲ್ಲನೂ ನಾವು ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ಬೋದು. ಸೊ ಅದನ್ನ ತಿನ್ನೋದ್ರಿಂದ ಏನೂ ತಪ್ಪಿಲ್ಲ. ಹೆಲ್ತ್ ಬಗ್ಗೆ ನೋಡ್ಕೊಂಡ್ರು ರೆಗ್ಯುಲರ್ ಆಗಿ ತಿನ್ನೋದು ಬಿಟ್ಟು ಯಾವಾಗಲೂ ಒಂದ್ಸಲ ರೇರ್ ಆಗಿ ತಿಂದರೆ ಏನು ಪ್ರಾಬ್ಲಮ್ ಆಗಲ್ಲ. ಇಲ್ಲೆಲ್ಲರೂ ಅಷ್ಟೇ ಅಡ್ಜಸ್ಟ್ ಆಗಿದ್ದಾರೆ ಈ ಲೈಫ್ಗೆ. ಸೊ ಬನ್ನಿ ಈ ಕಡೆ ಬಂದರೆ ಫ್ರೋಝನ್ ಫುಡ್ ಅಂತ ಬಂದರೆ ಇದು ವೆಜಿಟೇಬಲ್ ಸ್ಪ್ರಿಂಗ್ ರೋಲ್. ನೀವು ಈ ರೋಲ್ ನೋಡೋದೆಲ್ಲನೂ ಫುಲ್ಲು ಈ ಥರ ಜಸ್ಟ್ ಹಾಗೇನೆ ಬೇಕ್ ಮಾಡ್ಕೊಂಡು ತಿನ್ನೋ ಥರ ಇರುತ್ತೆ. ಇದು ವೆಜಿಟೇಬಲ್ ಸ್ಪ್ರಿಂಗ್ ರೋಲ್ ಇದೆ. ಹಾಗೆ ಇಲ್ಲಿ ಕಚೋರಿ ಇದೆ. ಇದನ್ನ ಇಂಡಿಯನ್ ಸ್ಟೋರಲ್ಲಿ ಎತ್ಕೊಂಡು ಬಂದಿದ್ದೆ, ನಾನು ಇನ್ನು ಮಾಡ್ಕೊಂಡೇ ಇಲ್ಲ. ಹಾಗೆ ಇದು ಪತ್ರ ಇದೆ. ಈ ಥರದ್ದೆಲ್ಲ ಸ್ವಲ್ಪ ಚೆಂದು ಸೆಲೆಕ್ಷನ್. ಹಾಗೆ ಇಲ್ಲಿ ಬ್ರಾಕ್ಲಿ ವೆಜಿಟೇಬಲ್ ಪ್ಯಾಟೀಸ್ ಇದೆ. ಇಲ್ಲಿ ಬಂದರೆ ನಾನು ಹೇಳಿದ್ನಲ್ಲ ಬಟರ್ ಇದೆ, ಅಂದರೆ ಬೆಣ್ಣೆ ಪ್ಯಾಕೆಟ್ಸ್ ಎಲ್ಲ ಈ ಥರ ಇಟ್ಟಿದ್ದೀನಿ. ಫುಲ್ಲು ತುಪ್ಪ ಕಾಸೋದಕ್ಕೆ ಅಂತ ತೊಗೊಂಡು ಬಂದು ಸ್ಟೋರ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಬಂದರೆ ಫ್ರೆಂಚ್ ಫ್ರೈಸ್ ಇದೆ, ಗಾರ್ಲಿಕ್ ಫ್ರೈಸ್ ಇದೆ, ಪರಾಠ ಇದೆ. ಈ ಥರ ಸ್ವಲ್ಪ ಸ್ನ್ಯಾಕ್ಸ್ಗೆಲ್ಲ ಇಟ್ಕೊಂಡಿದ್ದೀವಿ. ಹಾಗೆ ನಮ್ಗೆ ಏನಾದರೂ ಪರೋಟ ಎಲ್ಲ ತಿನ್ನಬೇಕು ಅನಿಸಿದರೆ ಆ ಟೈಮಲ್ಲಿ ಮಾಡ್ಕೊತೀವಿ. ಎಮರ್ಜೆನ್ಸಿಗೆ ಏನಾದರೂ ಊಟ ಬೇಕಿದ್ರೆ ಆ ಟೈಮಲ್ಲಿ ಮಾಡೋದು. ಸೊ ಇದನ್ನೆಲ್ಲನೂ ಇಲ್ಲೇ ಇಟ್ಟಿದ್ದೀನಿ. ನೆಕ್ಸ್ಟು ಅಲ್ಲಿ ಬಂದರೆ ಇಲ್ಲೆಲ್ಲ ಫ್ರೋಝನ್ ಫ್ರೂಟ್ಸ್ ಇಟ್ಟಿದ್ದೀನಿ. ನೀವು ಯಾರೆಲ್ಲ ಮ್ಯಾಂಗೋ ಲವರ್ಸ್ ಇದ್ದೀರಾ ನನಗೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಈಗಲೇ ನೀವು ನೋಡಿದ್ರೆ ಇದರಲ್ಲಿ ಎಲ್ಲ ಮ್ಯಾಂಗೋ ಸ್ಲೈಸ್ ಪ್ಯಾಕೆಟ್ಸ್ ಇದೆ ತುಂಬ. ನನಗೆ ತುಂಬಾ ಇಷ್ಟ. ಮ್ಯಾಂಗೋ ಲಸ್ಸಿ ಮಾಡ್ಕೊತಾ ಇರ್ತೀನಿ, ನನಗೆ ತುಂಬಾ ಇಷ್ಟ ಆಗುತ್ತೆ. ಈ ಥರದ್ದು ಬಿಗ್ ಪ್ಯಾಕೆಟ್ ಇದೆ. ಹಾಗೆ ಚಂದು ಅವರು ಸ್ಮೂತಿ ಮಾಡ್ಕೊಂಡು ಕುಡಿಯೋದಕ್ಕೆ ಬೆಳಿಗ್ಗೆ ಹೊತ್ತು ಈ ಥರ ಫುಲ್ ಎಲ್ಲ ಮಿಕ್ಸ್ಡ್ ಇರೋ ಅಂಥ ಬೆರಿ ಇರೋ ಅಂಥದ್ದು ಒಂದು ಫ್ರೋಝನ್ ಪ್ಯಾಕೆಟ್ ಇದೆ. ಇನ್ನೊಂದು ತುಂಬಾ ಚೆನ್ನಾಗಿದೆ. ಕಾಸ್ಕೋದಲ್ಲಿ ಈ ಥರ ಬರೀ ಮ್ಯಾಂಗೋ ಸ್ಲೈಸ್ ಇರೋ ಅಂಥದ್ದು ಒಂದು ಬ್ಯಾಗ್ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಇದು ಟೇಸ್ಟು. ಇದನ್ನು ಸ್ವಲ್ಪ ಹೊತ್ತು ನಾನು ಹಾಗೆ ಬೌಲಲ್ಲಿ ಇಟ್ಕೊಂಡು ಬಿಟ್ರು ಹಾಗೆ ನಾರ್ಮಲ್ ಆಗಿ ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿದೆ ಇದು. ನನಗಂತೂ ಈ ಪ್ಯಾಕೆಟ್ ಸಖತ್ ಇಷ್ಟ. ಇದು ಪೈನಾಪಲ್ ಸ್ಲೈಸ್, ಪೈನಾಪಲ್ ಜ್ಯೂಸ್ ಬೇಕಿದ್ರೂ ಮಾಡ್ಕೋಬೋದು. ಇಲ್ಲಿ ಅದೇ ಒಂದು ಅಡ್ವಾಂಟೇಜ್, ನಮಗೆ ಯಾವ ಥರ ಅನ್ಬೇಕೋ ಮಾಡ್ಕೋಬೋದು. ಫ್ರೋಝನಲ್ಲಿ ತೊಗೊಂಡು ಬಂದು ಇಟ್ಕೊಂಡ್ರೆ ನಾವು ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ಕುಡಿಬೋದು. ನೆಕ್ಸ್ಟ್ ರೋಲ್ ಕೂಡ ಫುಲ್ಲು ಇದು ಬ್ಲೂಬೆರಿ, ಬ್ಲ್ಯಾಕ್ಬೆರಿ, ರಾಸ್ಬೆರಿ ಅದರಿಂದ ಮಿಕ್ಸ್ ಇರೋ ಅಂಥದ್ದು ಇದು ಫ್ರೂಟ್ಸು. ಹಾಗೆ ಈ ಲಾಸ್ಟ್ ರೋ ಅಲ್ಲಿ ಎಲ್ಲ ತರಕಾರಿಗಳು, ಅಂದರೆ ನನಗೆ ಏನಾದರೂ ಹಾಗಲಕಾಯಿ ಬೇಕಿದ್ರೆ, ಬೆಂಡೆಕಾಯಿ ಬೇಕಿದ್ರೆ, ನುಗ್ಗೆಕಾಯಿ ಬೇಕಿದ್ರೆ, ಹಾಗೆ ಏನಾದರೂ ಕಾಳುಗಳು ಬೇಕಿದ್ರೆ ಅದೆಲ್ಲನೂ ತೊಗೊಂಡು ಬಂದು ನಾನು ಒಂದೊಂದು ಪ್ಯಾಕ್ನ ಸ್ಟೋರ್ ಮಾಡಿರ್ತೀನಿ. ಇವಾಗ ಇಲ್ಲಿ ಜೋಳ ಇದೆ, ಹಾಗೆ ಹಾಗಲಕಾಯಿ ಇದೆ,
ಜೊತೆಗೆ ಇಲ್ಲಿ ಮೆಣಸಿನ್ಕಾಯಿ ಇದೆ, ಇದು ತೊಗರಿ ಕಾಳಿದೆ, ಕಾಯಿ ಇದೆ. ಇದು ಕಾಯಿ ನನಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಾನು ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಯೂಸ್ ಮಾಡಲ್ಲ. ಈ ಥರ ಪ್ಯಾಕೆಟ್ ತೊಗೊಂಡು ಬಂದರೆ ನಾನು ತುಂಬ ದಿನ ಯೂಸ್ ಮಾಡ್ತೀನಿ. ಆ್ಯಂಡ್ ಜೊತೆಗೆ ತುಂಬಾ ಫ್ರೆಶ್ ಆಗೇನೆ ಇರುತ್ತೆ, ಇದು ಏನೂ ಹಾಳಾಗಿರಲ್ಲ ಫ್ರೀಸ್ ಮಾಡಿರೋದ್ರಿಂದ. ಹಾಗೆ ಬೆಂಡೆಕಾಯಿ ಇದೆ ನೋಡಿ ಈ ಥರ. ಸೊ ಇಲ್ಲೆಲ್ಲ ಕ್ಲೈಮೇಟ್ಗಳು ಯಾವಾಗ ಯಾವ ಥರ ಚೇಂಜ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅದಕ್ಕೋಸ್ಕರ ಈ ಥರ ಫ್ರೋಝನ್ ಐಟಮ್ ಅಂತೂ ಸ್ವಲ್ಪ ಸ್ಟಾಕ್ ಮಾಡಿರಲೇಬೇಕಾಗುತ್ತೆ. ನಾವಂತೂ ಸ್ವಲ್ಪ ಫ್ರೋಝನ್ ಐಟಮ್ ಯೂಸ್ ಮಾಡೋದು ತುಂಬಾ ಕಡಿಮೆ ಅಂತ ಹೇಳ್ಬೋದು. ತುಂಬ ಜನ ಜಾಸ್ತಿನೇ ಯೂಸ್ ಮಾಡ್ತಾ ಇರ್ತಾರೆ ರೆಗ್ಯುಲರ್ ಆಗಿ. ಹಾಗೆ ಇಲ್ಲಿ ಇದು ಸ್ವಲ್ಪ ಸಾಸ್ ಉಳಿದಿರೋ ಅಂಥದ್ದು ಹಾಗೇನೆ ಇಟ್ಟಿದ್ದೀನಿ. ನೆಕ್ಸ್ಟ್ ಏನಾದರೂ ಈ ಸ್ಪ್ರಿಂಗ್ ರೋಲ್ ಮಾಡ್ಕೊಂಡಾಗ ಅದ್ರ ಜೊತೆ ಎತ್ಕೊಂಡು ತಿನ್ನೋದಕ್ಕೆ. ಹಾಗೆ ಇದು ಬಂದು ವೆಜ್ಜಿ ಪ್ಯಾಟೀಸ್. ನನಗೆ ಬರ್ಗರ್ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸ್ತಾ ಇತ್ತು, ತೊಗೊಂಡ್ಬಂದು ಇಟ್ಟಿದ್ದೀನಿ. ನೋಡೋಣ ನಾಳೆ ಯಾವಾಗಾದರೂ ಮಾಡ್ಕೊತೀನಿ. ತುಂಬಾ ರುಚಿಯಾಗಿರುತ್ತೆ. ಇಷ್ಟು ನನ್ನ ಫ್ರಿಜ್ಜಲ್ಲಿರೋ ಐಟಮ್ ಏನು ಅನಿಸ್ತು ನೋಡಿದ್ರಲ್ಲ, ಏನೆಲ್ಲ ಇದೆ ಫ್ರಿಜ್ಜಲ್ಲಿ ಅಂತ. ನನ್ನ ಫ್ರಿಜ್ಜಲ್ಲಿ ನಿಮಗೆ ಏನು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಯಾವಾಗಲೂ ಅಷ್ಟೇ ಫ್ರಿಜ್ನ ಇದೇ ರೀತಿ ಅರೇಂಜ್ ಮಾಡಿರ್ತೀನಿ. ಈ ಹಬ್ಬಗಳ ಟೈಮಲ್ಲೆಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ. ನಾರ್ಮಲ್ ಆಗಿ ನಾನು ವೈಪ್ಸಲ್ಲಿ ಯಾವಾಗಲೂ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಹಾಗೆ ನಾನು ಆಗಲೇ ಹೇಳ್ದಂಗೆ ನಾನು ಜಾಸ್ತಿ ಕಂಟೈನರ್ಗಳು ಅದಕ್ಕೆ ಎಕ್ಸ್ಟ್ರಾನು ಕೂಡ ನಾನು ಇಡ್ಬೋದು. ಚೀಸ್ ಇಡೋದಕ್ಕೆ ಈ ಥರ ನಾನು ಜೋಡಿಸೋದಕ್ಕೆ ಎಲ್ಲ ಇಡ್ಬೋದು. ನನ್ನ ಪ್ರಕಾರ ಅದನ್ನೆಲ್ಲ ತೊಗೊಂಡ್ರೆ ಇನ್ನೂ ನನಗೆ ಹೇಳ್ದಂಗೆ ಜಾಸ್ತಿ ಕ್ಲೀನಿಂಗ್ ಮಾಡೋದು ತೊಂದರೆ ಆಗುತ್ತೆ. ಹಾಗೆ ಇನ್ನೊಂದು ನಾನು ಹೇಳ್ದಂಗೆ ಬೇರೆ ಒಂದೊಂದು ಸಲ ಐಟಮ್ನ ಚೇಂಜ್ ಮಾಡ್ತಾ ಇರ್ತೀನಿ. ಈಗ ನಾರ್ಮಲಾಗಿ ನಾನು ಸ್ಪ್ರೈಟ್ ತೊಗೊಂಡು ಬಂದೆ, ಇದೇ ಸೈಜಿಗೆ ಕಂಟೈನರ್ ತೊಗೊಂಡಿರ್ತೀನಿ ನಾನು. ಆದರೆ ನನಗೆ ಇವಾಗ ಇದು ಬೇಡ, ನಾನು ಬೇರೆ ಆ ಥರ ಬೇರೆ ಏನಾದರೂ ಒಂದು ಜ್ಯೂಸ್ ತೊಗೊಂಡು ಬಂದರೆ ಅದು ಫಿಟ್ ಆಗಲ್ಲ ಅಂತಂದರೆ ಆ ಥರ ಅಂದರೆ ತುಂಬಾ ಅದು ಕಷ್ಟ ಅನಿಸುತ್ತೆ ನನಗೆ. ಆ ಥರ ಅರೇಂಜ್ ಮಾಡ್ಕೊಳೋದಕ್ಕೆ ನನಗೆ ಸ್ವಲ್ಪ ಸಿಂಪಲ್ಲಾಗಿ ಈಸಿಯಾಗಿರಬೇಕು. ನೋಡಿದ್ರಲ್ಲ ನಾನು ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ, ಹಾಗೆ ಏನೆಲ್ಲ ಇದೆ ಅಂತ. ನಿಮ್ಮೆಲ್ಲರಿಗೂ ಫ್ರಿಜ್ ಟೂರ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ನನಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ಇನ್ನೂ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಈ ವಿಡಿಯೋನ ನೀವೆಲ್ಲರೂ ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟು ನೋಡಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. Love you guys. Bye bye.